ಏನಾಯ್ತು ಅಮ್ಮ? ಅಯ್ಯೋ 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 ಏನಾಯ್ತು? ಅಯ್ಯೋ ಯಾಕೆ ಈಟು ಹೊಟ್ಟೆ ತುಳಿಸ್ತೈತೆ? ಏನಾಗಿರ್ಬೋದು? ಅಮ್ಮ ನನ್ ಕೈಲಿ ತಡ್ಕೊಳಕಾಯ್ತಾ ಇಲ್ಲ ಅಮ್ಮ. ಅಯ್ಯೋ ಏನೇ ಆಯ್ತು? ಯಾಕೆ ಕಿರ್ಚ್ಕೊತಿದ್ಯಾ? ನೋಡು, ಸಾಯದಾದ್ರೂ ಸೈಲೆಂಟ್ ಆಗಿ ಸಾಯ್, ನನಗೆ ಡಿಸ್ಟರ್ಬ್ ಮಾಡ್ಬೇಡ. ನಾನು ಪಾರ್ಟಿ ಪ್ರೆಸಿಡೆಂಟ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಿದ್ರೆ ನನಗೆಲ್ಲ ಅವ್ರ ಮಾತ್ಗಿಂತ ಬರೀ ನಿನ್ ಕೂಗಾಟನೇ ಕೇಳಿಸ್ತಿದೆ. ಸಾಯಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ತಲೆ ಚಿಟ್ಕೊ, ಇಲ್ಲ ಸಾಯು. ಆದ್ರೆ ನಿನ್ ಕೂಗಾಟ ಮಾತ್ರ ನನಗ್ ಹೊರಗಡೆ ಕೇಳಿಸ್ಬಾರ್ದು. ನನ್ನ ಮಗನ್ ಸೇವೆ ಮಾಡ್ಕೊಂಡು ಯಾವ್ದೋ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಅನ್ಕೊಂಡ್ರೆ ಪೀಡೆ ತರ ಆಡ್ತಿದ್ದಾಳೆ. ಅಷ್ಟೇ. ಹಲೋ ಸಾವಿತ್ರಿ, ಮೇಡಮ್ ನಿಮ್ ಜೊತೆ ಮಾತಾಡ್ಬೇಕಂತೆ. ವಿಷಯ ಏನು ಅಂತ ಹೇಳ್ಬೇಕು ತಾನೆ? ಅವಳು ಗಾಬರಿ ಆಗಲ್ಲ ಕೊಡಿ. ಹಲೋ ಸಾವಿತ್ರಿ, ನಾನು ಎಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದೀನಿ ಅಂತ ನೀನೇನೋ ಗಾಬರಿ ಆಗ್ಬೇಡ. ಅದು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಅನಿಸ್ತಾ ಇತ್ತು, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಯಾಕೋ ಗೊತ್ತಿಲ್ಲ, ತುಂಬಾ ಕೆಟ್ಟ ಕನ್ಸುಗಳು ಬರ್ತಾ ಇತ್ತು, ಮನ್ಸಿಗೆ ಒಂಥರ ಸಮಾಧಾನ ಇರ್ಲಿಲ್ಲ. ನೀನ್ ಹೇಗಿದ್ಯಾ ಸಾವಿತ್ರಿ? ಆರೋಗ್ಯವಾಗಿದ್ಯಾ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಸಾವಿತ್ರಿ ಏನಾಯ್ತು? ಯಾಕೆ ಅಳ್ತಿದ್ಯಾ ನೀನು? ಏನ್ ಮೇಡಮ್, ಸಾವಿತ್ರಿ ಅಳ್ತಿದ್ದಾಳ? ಯಾಕಂತೆ? ಹೌದು ಗೊತ್ತಿಲ್ಲ. ಸಾವಿತ್ರಿ ಯಾಕೆ ಅಳ್ತಿದ್ಯಾ? ಸಾವಿತ್ರಿ ಏನಾಯ್ತು? ಮಾತಾಡು ಸಾವಿತ್ರಿ. ಯಾಕೋ ಹೊಟ್ಟೆ ತುಂಬ ತೊಳಸ್ದಂಗ ಆಯ್ತೈತೆ, ನಂಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಹೌದಾ ಸಾವಿತ್ರಿ, ಮನೇಲಿ ಯಾರು ಇಲ್ವಾ? ಮದನ್ ಹೇಳಿದ್ದಾನೆ, ಹೇಳಿ ಅವನಿಗೆ. ಅವರೆಲ್ಲ ಇದ್ದು ಇಲ್ದಂಗಿದ್ದಾರೆ ಶ್ರಾವಣಿ. ನಾನೇ ಅರ್ಥ ಆಗಲ್ಲ ಅವ್ರಿಗೆ, ಇನ್ನ ನೋವು ಅರ್ಥ ಆಗುತ್ತಾ? ಹಾ ಸುಬ್ಬು, ಈಗಷ್ಟೇ ಮನೆ ಹತ್ರ ಬಂದೆ ನಾನು. ನೀನೇನು ಟೆನ್ಷನ್ ತಗೋಬೇಡ. ನನ್ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡ. ನೀನು ಟ್ರಾವೆಲ್ಸ್ಗೆ ಆಫೀಸ್ ಕೆಲ್ಸಕ್ಕೆ ಅಂತ ಹೋಗಿದ್ಯಲ್ವಾ? ನೀನು ಆಫೀಸ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮನೆಗ್ ಬಾ. ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತೀನಿ. ಮೇಡಮ್ ನಾನು ಬರ್ಲಾ? ಪರವಾಗಿಲ್ಲ ಸುಬ್ಬು, ನೀನ್ ಬರೋ ಅವಶ್ಯಕತೆ ಏನೂ ಇಲ್ಲ. ನಾನ್ ಸಾವಿತ್ರಿ ಹತ್ರ ಮಾತಾಡ್ಕೊಂಡು ಆದಷ್ಟು ಬೇಗ ನಾನ್ ಬರ್ತೀನಲ್ಲೇ. ಸರಿ, ಹುಷಾರು ಮೇಡಮ್. ನೀವೀಗ ಹೋಗ್ತಿರೋದು ನಿಮ್ಮನೆಗಲ್ಲ, ಅದು ಈಗ ರಾಕ್ಷಸಿ ವಾಸ ಮಾಡ್ತಿರೋ ನರಕ. ಅಲ್ಲಿ ಎಲ್ಲ ಬದಲಾಗಿರುತ್ತೆ. ಪರವಾಗಿಲ್ಲ ಸುಬ್ಬು, ಈ ಮನೇಲಿ ಇರೋರು ಬದಲಾಗಿರ್ಬೋದು, ಆದ್ರೆ ನನ್ ದೃಷ್ಟಿಯಲ್ಲಿ ಈ ಮನೆ ಬದಲಾಗಿಲ್ಲ. ಇದು ನನಗೆ ಪ್ರೀತಿ ತೋರಿಸಿದ ಮನೆ. ನನ್ ಭಾವನೆಗಳನ್ನ ನಾನು ಎಷ್ಟೋ ಸಲ ಈ ಮನೇಲಿರೋ ಗೋಡೆಗಳಿಗೆ ಹಂಚ್ಕೊಂಡಿದ್ದೀನಿ. ಈ ಮನೇಲಿರೋರು ನನ್ನನ್ನ ಶತ್ರು ಹಾಗೆ ನೋಡ್ಬೋದು, ಆದ್ರೆ ಈ ಮನೆ ನನ್ನನ್ನ ಯಾವತ್ತೂ ಪುಟ್ಟು ಮಗುವಿನ ಹಾಗೆ ನೋಡುತ್ತೆ. ಡೋಂಟ್ ವರಿ ಸುಬ್ಬು, ನಾನು ಆರಾಮಾಗಿ ಬರ್ತೀನಿ, ಆಯ್ತಾ? ಯಾರೀ ನೀವು? ಎಲ್ಲೋಗ್ತಾ ಇದ್ದೀರಾ? ವಿಜಯಾಂಬಿಕಾ ಮನೇಲಿರೋ ಕೆಲ್ಸದವ್ರನ್ನೂ ಬದಲಾಯಿಸ್ಬಿಟ್ಟಿದ್ದಾಳ ಈಗ. ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ನಾನ್ ಒಳಗ್ ಹೋಗ್ಬೇಕು. ಯಾರನ್ನ ಒಳಗಡೆ ಬಿಡಕ್ಕಾಗಲ್ಲ. ಒಳಗಡೆ ಮೇಡಮ್ ಇದ್ದಾರೆ, ಅವ್ರನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು, ಮಾತಾಡ್ಸ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಇರ್ಬೇಕು. ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಮುಂದೆ ಮಿನಿಸ್ಟರ್ ಆಗೋರು. ಓ, ಮಿನಿಸ್ಟರ್ ಆಗೋರಾ? ಹೌದು. ಆಗ್ಲಿ, ಮಿನಿಸ್ಟರ್ ಆದಾಗ ನೋಡೋಣ. ನಾನ್ ಇವಾಗ ಒಳಗ್ ಹೋಗ್ಬೇಕು. ಮುಂಚೆ ನಾವು ಈ ಮನೆಯಲ್ಲೇ ಇದ್ದಿದ್ದು. ದಾರಿ ಬಿಡಿ. ನಿಲ್ಲಿ, ನೀವು ಈ ಮನೇಲಿ ಇದ್ರಾ? ನೀವು ಬಂದದ್ ನೋಡಿದ್ರೆ ಆಟೋದಲ್ಲಿ. ಈ ಮನೆಗ್ ಬರೋರ್ ಲೆವೆಲ್ ಗೊತ್ತಾ ನಿಮ್ಗೆ? ಇಲ್ಲಿ ಬರೋರು ಎಲ್ರು ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು, ಮಿನಿಸ್ಟರ್ಗಳು ಬರ್ತಾರೆ. ಅಂತದ್ರಲ್ಲಿ ನೀವು ಆಟೋದಲ್ಲಿ ಬಂದಿದ್ದೀರಾ. ಇದ್ದಕ್ಕಿದ್ದಾಗೆ ಬಂದು ಗಲಾಟೆ ಮಾಡ್ತೀರಾ. ಸುಮ್ನೆ ಹೋಗ್ತೀರಾ ಇಲ್ವಾ? ಏಯ್, ಏನು ತಿಳ್ಕೊಳ್ದೆ ಸುಮ್ನೆ ಏನೇನೋ ಮಾತಾಡ್ಬೇಡ. ನಾನೀಗ ಒಳಗ್ ಹೋಗ್ಬೇಕಷ್ಟೇ. ನಿಲ್ಲಿ, ಸಾಧ್ಯನೇ ಇಲ್ಲ. ಕುತ್ತೆ ಹಿಡ್ದು ಆಚೆ ತಳ್ಳಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗಿ. ಓಹೋ, ನೀನು ನನ್ ಕುತ್ತಿಗೆ ಹಿಡಿದು ಆಚೆ ತಳ್ತೀಯಾ? ಅಷ್ಟಕ್ಕೂ ನನಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅನ್ನೋದು ಈ ಮನೆ ಒಳಗಿರೋರ್ಗೆ ಗೊತ್ತು. ನಿನಗ್ ನಿಜವಾಗ್ಲೂ ಧೈರ್ಯ ಇದ್ರೆ ತಳ್ಳೋ ನೋಡೋಣ.
ಎಲ್ಲ ಹಾಳಾಗೋದ್ಲು ಇವಳು. ರೇ ಸಾವಿತ್ರಿ, ಛೆ! ತಿಂಡಿ ಇಟ್ಟವಳು ಕುಡಿಯಕ್ ನೀರಿಡ್ಬೇಕು ಅಂತ ಗೊತ್ತಿಲ್ವ ಅವಳಿಗೆ? ಎಲ್ಲಿ ಹೋದ್ಲು ಇವಳು? ಬರ್ತಾ ಬರ್ತಾ ಚೂಳಿದು ತುಂಬಾ ಅತಿ ಆಗ್ತದೆ. ಏ ಸಾವಿತ್ರಿ, ಅತ್ತೆ ಯಾಕೋ ಗೊತ್ತಿಲ್ಲ, ಹೊಟ್ಟೆ ಎಲ್ಲ ತುಂಬಾ ನೋಯ್ತಾ ಇದೆ, ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಚೂಳನ್ನೆಲ್ಲ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ಆದ್ರೆ ಏನ್ ಮಾಡೋದು? ಮಾಡಿ ಊರೆಲ್ಲ ತಿರುಗಾಡ್ಕೊಂಡು ಮನೆಗೆ ವಾಪಸ್ ಬಂದ್ರೆ ಅವ್ರ ಮಾತು ಕೇಳಕ್ ಯಾರಾದ್ರೂ ಇರ್ಬೇಕಲ್ಲ. ಅವ್ನ್ ಸೇವೆ ಮಾಡಕ್ಕೆ ಹೆಂಡತಿ ಅಂತ ಒಬ್ಳು ಇರ್ಬೇಕಲ್ಲ ಅಂತ ಸುಮ್ಮನಿದ್ದೀನಿ.